ಹೈಕಮಾಂಡ್ ಅಂಗಳದಲ್ಲಿ ಬೆಂಗಳೂರಿನ ಭವಿಷ್ಯ ಅಂದ್ರೆ ಬೆಂಗಳೂರು ರಾಜಕಾರಣಿಗಳ ಭವಿಷ್ಯ. ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಭವಿಷ್ಯ ಏನಾಗುತ್ತೆ? ನ್ಯೂಸ್ 18 ನಲ್ಲಿ ಖಾತೆ ಖ್ಯಾತಿಯ ಎಕ್ಸ್ಕ್ಲೂಸಿವ್ ಆದಂತ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ನೋಡ್ತಾ ಇದ್ರಲ್ಲ, ಡಿ.ಕೆ. ಶಿವಕುಮಾರ್ ಅವರ ಸರ್ಕಾರಕ್ಕೆ ಆರಂಭಿಕ ವಿಘ್ನ, ಆರಂಭ ಆಗಿರುವಂತದ್ದು ಸಮಸ್ಯೆ. ಬೆಂಗಳೂರು ನಗರಾಭಿವೃದ್ಧಿ ಖಾತೆಯ ಭವಿಷ್ಯ ಏನಾಗುತ್ತೆ ಅನ್ನುವಂತ ಕುತೂಹಲ ಇದೆ. ಭವಿಷ್ಯ ಏನಾಗುತ್ತೆ ಅಂದ್ರೆ ಸದ್ಯಕ್ಕೆ ಕೃಷ್ಣ ಬೈರೇಗೌಡರ ಹತ್ರ ಇದೆ, ಅದು ಬೇಕು ಅಂತ ರಾಮಲಿಂಗಾರೆಡ್ಡಿ ಅವರು ಪಟ್ಟಣ ಹಿಡಿದಿದ್ದಾರೆ. ಅದಲು ಬದಲಾಗುತ್ತಾ ಅಥವಾ ಬೇರೆ ಏನಾದ್ರೂ ತಂತ್ರವನ್ನ ಮಾಡಲಾಗುತ್ತಾ ಬೆಂಗಳೂರು ನಗರಾಭಿವೃದ್ಧಿ ವಿಚಾರಕ್ಕೆ ಸಂಬಂಧಪಟ್ಟಂತೆ? ಇದೇ ಸದ್ಯಕ್ಕಿರುವಂತ ಕುತೂಹಲ. ಎಕ್ಸ್ಕ್ಲೂಸಿವ್ ಆದಂತ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಯಾಕೆಂದ್ರೆ ಹಿರಿಯ ನಾಯಕ ರಾಮಲಿಂಗಾರೆಡ್ಡಿ ಅವರು ಪಟ್ಟಣ ಹಿಡಿದಿದ್ದಾರೆ. ಹಿರಿಯರ ಪೈಪೋಟಿ, ಸಿಎಂಗೆ ಖಾತೆ ಖ್ಯಾತೆ ತಲೆಬಿಸಿ, ಟ್ರಬಲ್ ಶೂಟರ್ಗೆ ಟ್ರಬಲ್ಸ್ ಯು ಅಂತಾರಲ್ಲ, ಹಂಗೆ ಬಾಲಯ್ಯ ಅವರ ಡೈಲಾಗು ಹಂಗಾಗ್ಬಿಟ್ಟಿದೆ ಈಗ ಡಿ.ಕೆ. ಶಿವಕುಮಾರ್ ಅವರ ಪರಿಸ್ಥಿತಿ. ರಾಹುಲ್ ಸೂಚನೆಯಂತೆ ಖಾತೆಗಳ ಹಂಚಿಕೆ, ರಾಗ ಸೂಚನೆಯಂತೆ ಕೃಷ್ಣ ಬೈರೇಗೌಡರಿಗೆ ಹೊಣೆಯನ್ನ ಕೊಡ್ಲಾಯ್ತು. ಬೆಂಗಳೂರು ನಗರಾಭಿವೃದ್ಧಿಯ ಹೊಣೆಯನ್ನ ಅವರು ಕೇಳ್ತಾ ಇದ್ರು, ಕಂದಾಯ ಖಾತೆ ಬೇಕು ಅಂತ, ಆದ್ರೆ ಅವರಿಗೆ ಬೆಂಗಳೂರು ನಗರಾಭಿವೃದ್ಧಿ ಕೊಡ್ಲಾಗಿದೆ. ಸಿಎಂ ಡಿ.ಕೆ.ಶಿ ಈಗ ಖಾತೆಗಳನ್ನ ಬದಲಿಸೋದು ಕಷ್ಟ, ಬೆಂಗಳೂರು ಬೇಕೇ ಬೇಕು ಅಂತ ಪಟ್ಟು ಹಿಡಿದಿರುವಂತದ್ದು ರಾಮಲಿಂಗಾರೆಡ್ಡಿ ಅವರು. ಕಿರಿಯ ಶಾಸಕರಿಗೆ ಬೆಂಗಳೂರು ಕೊಟ್ಟಿದ್ದಕ್ಕೆ ಸಿಟ್ಟನ್ನ ಹೊರ ಹಾಕ್ತಾ ಇದ್ದಾರೆ. ಕಿರಿಯ ಶಾಸಕರು ಅನ್ನೋದಕ್ಕಿಂತ ಕೃಷ್ಣ ಬೈರೇಗೌಡರ ವೇಗ, ಕೆಪಾಸಿಟಿ, ಕೇಪಬಿಲಿಟಿ ಎಲ್ಲವನ್ನೂ ನೋಡ್ಕೊಂಡೇ ಕೊಟ್ಟಿರುವಂತದ್ದು ಹೈಕಮಾಂಡ್. ಯಾಕೆಂದ್ರೆ ಕೆ.ಜೆ. ಜಾರ್ಜ್ ಅವರು ಇದ್ರು, ರಾಮಲಿಂಗಾರೆಡ್ಡಿ ಅವರು, ಭೈರತಿ ಸುರೇಶ್ ಅವರು, ಕೃಷ್ಣ ಬೈರೇಗೌಡರು, ಬೆಂಗಳೂರಿಂದ ಮುನಿಯಪ್ಪ ಅವರು, ಈ ರೀತಿಯಾಗಿ ಬೆಂಗಳೂರಿನಿಂದಲೇ ಒಂದು 5-6 ಖಾತೆ ಸಿಕ್ಬಿಟ್ಟಿದ್ದಾವೆ. 5-6 ಜನ ಬೆಂಗಳೂರಿನವರೇ ಸಚಿವರಾಗಿದ್ದಾರೆ. ಅದರಲ್ಲಿ ಕೃಷ್ಣ ಬೈರೇಗೌಡರಿಗೆ ಕೊಟ್ಟಿದ್ದಾರೆ ಅಂದ್ರೆ ಅಲ್ಲೊಂದು ಲೆಕ್ಕಾಚಾರ ಇದೆ. 6 ಬಾರಿ ಇವರು ಕೂಡ ಶಾಸಕರು, 8 ಬಾರಿ ರಾಮಲಿಂಗಾರೆಡ್ಡಿ ಶಾಸಕರಾದ್ರೆ 6 ಬಾರಿ ಕೃಷ್ಣ ಬೈರೇಗೌಡರು ಶಾಸಕರು. ಯಾವುದೇ ಖಾತೆಯನ್ನ ಕೊಟ್ಟರು ಕೂಡ ಸಮರ್ಥವಾಗಿ ನಿಭಾಯಿಸುವಂತವರು. ಈಗ ರಾಮಲಿಂಗಾರೆಡ್ಡಿ ಅವರು ಹಠ ಹಿಡಿದಿದ್ದಾರೆ, ನನಗೆ ಬೇಕು ಅಂತ. ನನಗೆ ಕೊಡ್ದಿದ್ರೆ ಸಿಎಂ ಬಳಿನೇ ಆ ಖಾತೆ ಇರಲಿ. ಹೊಸ ವರ್ಷ ಶುರು ಮಾಡಿದ್ದಾರಂತೆ ರೆಬಲ್ ರೆಡ್ಡಿಯ ಪಟ್ಟು ಸಿಎಂಗೆ ಖಾತೆ ಖ್ಯಾತೆ ತಲೆಬಿಸಿ. ರೆಡ್ಡಿ ಪಟ್ಟನ್ನ ಹಿಡಿದಿರುವಂತದ್ದು ಸಿಎಂಗೆ ಅಂದ್ರೆ ಸಿಎಂ ಹತ್ರ ಇಟ್ಕೊಳ್ಳಿ ಆ ಖಾತೆಯನ್ನ, ಯಾರಿಗೂ ಬೇಡ, ಅದು ನನ್ಗೂ ಬೇಡ, ಕೃಷ್ಣ ಬೈರೇಗೌಡರಿಗೂ ಕೂಡ ಬೇಡ ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಒಂದು ಹೊಸ ಬೇಡಿಕೆ ಅಂತ ಹೇಳಲಾಗ್ತಾ ಇದೆ. ಹಿಂಗೇನಾದ್ರೂ ಆದ್ರೆ ಸ್ವಲ್ಪ ಜಾಸ್ತಿನೇ ಖುಷಿ ಪಡುವಂಥವ್ರು ಡಿ.ಕೆ. ಶಿವಕುಮಾರ್ ಅವರು. ಈ ಕೊನೆಯದಿದೆಯಲ್ಲ ಬೇಡಿಕೆ, ಕೃಷ್ಣ ಬೈರೇಗೌಡರಿಗೂ ಬೇಡ, ನನಗೂ ಬೇಡ, ಸಿಎಂ ಇಟ್ಕೊಂಡ್ಬಿಡ್ಲಿ, ಅದು ತಲೆಬಿಸಿ ಯಾಕೆ ಅಂತ ಏನಾದರೂ ಹೇಳಿದ್ದೆ ಆದ್ರೆ ಡಿ.ಕೆ. ಶಿವಕುಮಾರ್ ಅವರು ಕೂಡ ಸ್ವಲ್ಪ ಸಹಜವಾಗಿ ಅವ್ರಿಗೆ ಚಾಲೆಂಜಸ್ ಇದೆ. ಬೆಂಗಳೂರು ಮಾಡಬೇಕು ಅಂತ ಅನ್ಕೊಂಡಿದ್ದಂಥವ್ರು. ಈಗ ರಾಮಲಿಂಗಾರೆಡ್ಡಿ ಅವರ ಪಟ್ಟಿದೆಯಲ್ಲ, ಕಾಂಗ್ರೆಸ್ಗೆ ಆರಂಭದ ಮುಜುಗರ ಅಂತೂ ಆಗಿದೆ. ಡಿ.ಕೆ. ಶಿವಕುಮಾರ್ ಅವರಿಗೂ ಕೂಡ ಅಷ್ಟೇ. ಒಂದ್ ವೇಳೆ ಬದಲಿಸಿದ್ರೆ ಕೃಷ್ಣ ಬೈರೇಗೌಡರಿಗೆ ಯಾವ ಖಾತೆ ಕೊಡಬೇಕು ಅಂತ. ಹಿಂದೆ ಕಂದಾಯ ಖಾತೆಯನ್ನ ನಿರ್ವಹಿಸ್ತಾ ಇದ್ರು ಕೃಷ್ಣ ಬೈರೇಗೌಡರು. ಈಗ ಕಂದಾಯ ಖಾತೆ ಅಂತೂ ಡಿ.ಸಿ.ಎಂಗೆ ಹೋಗಿದೆ, ಪರಮೇಶ್ವರ್ ಅವರಿಗೆ ಕೊಡಲಾಗಿರುವಂತದ್ದು. ಈಗ ಖಾತೆ ಅದಲು ಬದಲು ಮಾಡೋದು ಸವಾಲಾಗಿದೆ. ರಾಹುಲ್ ಆಪ್ತನ ಜೊತೆಗೆ ತಡರಾತ್ರಿ ಸಿಎಂ ಚರ್ಚೆ ಮಾಡಿದ್ದಾರೆ. ರಾಹುಲ್ ನಿರ್ಧಾರದ ಮೇಲೆ ರೆಡ್ಡಿ ರಾಜೀನಾಮೆಯ ಭವಿಷ್ಯ ನಿಂತಿದೆ. ರಾಹುಲ್ ಗಾಂಧಿ ಯಾವುದೇ ಕಾರಣಕ್ಕೂ ಈ ನಿರ್ಧಾರದಿಂದ ಹಿಂದೆ ಸರಿಬೇಡಿ, ಈ ಬ್ಲಾಕ್ ಮೇಲ್ಗೆ ಮಣಿಬೇಡಿ ಅಂತ ಏನಾದರೂ ಹೇಳಿದ್ದೇ ಆದರೆ ಅದಕ್ಕೆ ದೂಸರಾ ಮಾತು ಬರಲ್ಲ ಡಿ.ಕೆ. ಶಿವಕುಮಾರ್ ಅವರಿಂದ. ಅವ್ರು ಕನ್ವಿನ್ಸ್ ಮಾಡಬಹುದು, ಆದ್ರೆ ಹಿಂಗೆ ಮಾಡ್ಬೇಕು ಸರ್ ಅಂತ ಹೇಳುವಂತ ಪರಿಸ್ಥಿತಿ ಇಲ್ಲ ಡಿ.ಕೆ. ಶಿವಕುಮಾರ್ ಅವರದು. ಹೈಕಮಾಂಡ್ ಮಾತನ್ನ ಕೇಳುವಂತವ್ರು ಡಿ.ಕೆ. ಶಿವಕುಮಾರ್ ಅವರು. ಸೊ ಹೀಗಾಗಿ ರಾಹುಲ್ ಗಾಂಧಿ ಅವರನ್ನ ಹೇಗೆ ಕನ್ವಿನ್ಸ್ ಮಾಡ್ತಾರೆ ಅನ್ನುವಂಥದ್ರ ಮೇಲೂ ಕೂಡ ಡಿಪೆಂಡ್ ಆಗಿದೆ ಬೆಂಗಳೂರು ನಗರಾಭಿವೃದ್ಧಿಯ ಖಾತೆಯ ಭವಿಷ್ಯ. ಇದೆಲ್ಲದ್ರ ಬಗ್ಗೆನೂ ಕೂಡ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂತಹ ಚಿದಾನ್ ಪಟೇಲ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಪಟೇಲ್ರೆ, ಟ್ರಬಲ್ ಶೂಟರ್ಗೆ ದೊಡ್ಡ ಟ್ರಬಲ್, ಆರಂಭಿಕ ವಿಘ್ನ ಅನ್ನುವಂಥ ರೀತಿಯಲ್ಲಿ ಕಾಣಿಸ್ತಾ ಇರುವಂಥದ್ದು ಹಿರಿಯರ ಅಸಮಾಧಾನ, ಸ್ಪೆಷಲಿ ಅದರಲ್ಲೂ ಬೆಂಗಳೂರು ನಗರಾಭಿವೃದ್ಧಿ ಖಾತೆಗೆ ಪಟ್ಟನ್ನ ಹಿಡಿದಿದ್ದಾರೆ. ಕನ್ವಿನ್ಸ್ ಅನ್ನ ಮಾಡುವಂತ ಕೆಲಸ ನಿರಂತರವಾಗಿ ಆಗ್ತಾ ಇದೆ. ಸದ್ಯಕ್ಕೆ ಏನ್ ಅಪ್ಡೇಟ್ ಇದೆ, ಏನ್ ಆಗ್ತಾ ಇದೆ ಈಗ? ಒಪ್ಕೊಂಡಿದ್ದಾರಾ ಅಥವಾ ಇಲ್ಲ ಅದನ್ನ ಕೊಟ್ರೆ ಮಾತ್ರ ಅನ್ನುವಂತ ನಿಲುವಲ್ಲೇ ಇದ್ದಾರಾ?
ಪೃಥ್ವಿ ಕೃಷ್ಣ ಬೈರೇಗೌಡರಿಗೆ ರಾಹುಲ್ ಗಾಂಧಿಯವರೇ ನೇರವಾಗಿ ಬೆಂಗಳೂರು ನಗರಾಭಿವೃದ್ಧಿ ಖಾತೆಯನ್ನು ಕೊಡಿಸಿರ್ತಕ್ಕಂಥ ಬೆಂಗಳೂರಿನ ಬ್ರ್ಯಾಂಡನ್ನು ಮತ್ತಷ್ಟು ಎತ್ತರಕ್ಕೆ ಒಯ್ಯಬೇಕು ಮತ್ತು ಆಕ್ಟಿವ್ ಇರೋ ಕಾರಣಕ್ಕಾಗಿ ಮತ್ತು ಕಂದಾಯ ಇಲಾಖೆಯಲ್ಲಿ ಅನೇಕ ಸುಧಾರಣೆಗಳನ್ನು ತಂದಿರುವ ಕಾರಣಕ್ಕಾಗಿ ಕೃಷ್ಣ ಬೈರೇಗೌಡರ ಹೆಸರನ್ನು ರಾಹುಲ್ ಗಾಂಧಿಯವರು ಸೂಚನೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಜೊತೆಗೆ ಕೃಷ್ಣ ಬೈರೇಗೌಡರು ಕೂಡ ರಾಹುಲ್ ಗಾಂಧಿಯವರ ಅತ್ಯಾಪ್ತರಾಗಿರ್ತಕ್ಕಂಥದ್ದು. ಕೃಷ್ಣ ಬೈರೇಗೌಡರು ಕೂಡ ಒಂದಷ್ಟು ಡೆಮೋವನ್ನು ಕೂಡ ರಾಹುಲ್ ಗಾಂಧಿ ಮುಂದೆ ಇಟ್ಟಿರ್ತಕ್ಕಂಥದ್ದು. ಬೆಂಗಳೂರನ್ನ ಯಾವ ರೀತಿ ಬ್ರ್ಯಾಂಡನ್ನು ಮಾಡ್ಬೋದು ಮತ್ತು ಬ್ಯಾಡ್ ಬೆಂಗಳೂರನ್ನು ಮತ್ತೆ ಬ್ರ್ಯಾಂಡ್ ಬೆಂಗಳೂರು ಅಂತ ಹೆಂಗೆ ತೆಗೆದುಕೊಂಡು ಹೋಗ್ಬೋದು ಅಂತ ಒಂದಷ್ಟು ಪ್ರೆಸೆಂಟೇಷನ್ ಕೊಟ್ಟಿರ್ತಕ್ಕಂಥ ಅದಕ್ಕೆ ಇಂಪ್ರೆಸ್ ಆಗಿರ್ತಕ್ಕಂಥ ರಾಹುಲ್ ಗಾಂಧಿ ಅವರು ಸ್ವತಃ ಕೃಷ್ಣ ಬೈರೇಗೌಡರಿಗೆ ಬೆಂಗಳೂರು ನಗರಾಭಿವೃದ್ಧಿ ಖಾತೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಇದರ ಬೆನ್ನಲ್ಲೇ ಇದೀಗ ಬೆಂಗಳೂರು ನಗರಾಭಿವೃದ್ಧಿ ಖಾತೆ ನನಗೆ ಬೇಕು ಅಂತೇಳಿ ರಾಮಲಿಂಗಾರೆಡ್ಡಿ ಪಟ್ಟಿ ಇಡ್ತಿರ್ತಕ್ಕಂಥದ್ದು. ಈ ಹಿಂದೆ ಕೂಡ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಕೂಡ ಬೆಂಗಳೂರು ನಗರಾಭಿವೃದ್ಧಿ ಖಾತೆಯನ್ನು ರಾಮಲಿಂಗಾರೆಡ್ಡಿ ಕೊಡ್ತೀನಿ ಅಂತೇಳಿ ಮಾತು ಕೊಟ್ಟಿದ್ರು. ಆದರೆ ರಾಹುಲ್ ಗಾಂಧಿ ಮಧ್ಯಪ್ರವೇಶದಿಂದ ಇದೀಗ ಎಲ್ಲೊಂದು ಕಡೆ ರಾಮಲಿಂಗಾರೆಡ್ಡಿ ಅವರಿಗೆ ಖಾತೆ ಕೈತಪ್ಪಿರ್ತಕ್ಕಂಥದ್ದು. ಇದೀಗ ರಾಮಲಿಂಗಾರೆಡ್ಡಿ ಅವರು ಬೆಂಗಳೂರು ನಗರಾಭಿವೃದ್ಧಿ ಖಾತೆಗೆ ಬಿಗಿಪಟ್ಟು ಇಡ್ತಿರ್ತಕ್ಕಂಥದ್ದು. ಮತ್ತೊಂದು ಕಡೆ GBA ಚುನಾವಣೆ ಕಂಡ ಮುಂದೆ ಇರ್ತಕ್ಕಂಥದ್ದು. ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಕೂಡ ಮೊದಲ ಸವಾಲು ಅಂತ ಹೇಳಿದ್ರೆ ಅದು ಚುನಾವಣಾ ಸವಾಲು ಅಂತ ಹೇಳಿದ್ರೆ GBA ಚುನಾವಣೆ ಮುಖ್ಯಮಂತ್ರಿ ಆಗಿರೋ ಕಾರಣಕ್ಕಾಗಿ, ಮತ್ತೊಂದು ಕಡೆ ಬೆಂಗಳೂರು ನಗರಾಭಿವೃದ್ಧಿ ಖಾತೆಯನ್ನು ತಾವೇ 3 ವರ್ಷ ನಿರ್ವಹಿಸಿದ ಕಾರಣಕ್ಕಾಗಿ ಮತ್ತು ಅವರ ಪರ್ಫಾರ್ಮೆನ್ಸ್ನ ಕಾರಣಕ್ಕಾಗಿ ಅನಿವಾರ್ಯವಾಗಿ ಬೆಂಗಳೂರಿನ 5 ನಗರ ಪಾಲಿಕೆಯಲ್ಲಿ 4 ಗೆದ್ದು ಚುನಾವಣಾ ತಂತ್ರಗಾರಿಕೆ ಪ್ಲಸ್ ಮುಖ್ಯಮಂತ್ರಿ ಇಮೇಜು ಮತ್ತು ಈ ಹಿಂದೆ ಬೆಂಗಳೂರು ಖಾತೆಯನ್ನು ವಹಿಸಿಕೊಂಡಿದ್ದಕ್ಕಾಗಿ ಯಶಸ್ವಿಯಾಗಿ ನಿರ್ವಹಿಸಿದ್ದೇನೆ ಅಂತೇಳಿ ಸಾಬೀತುಪಡಿಸಬೇಕಾಗಿರುವಂಥದ್ದು. ಹಾಗಾಗಿ ಇಲ್ಲಿ ರಾಮಲಿಂಗಾರೆಡ್ಡಿ ಅವರು ಕೂಡ ಬೆಂಗಳೂರಿನಲ್ಲಿ ಅವ್ರನ್ನ ಮಂತ್ರಿಯಾಗಿ ಉಳಿಸ್ಕೊಳ್ಳೋದು ಕೂಡ ಅನಿವಾರ್ಯತೆ ಇರ್ತಕ್ಕಂಥದ್ದು. ಬೆಂಗಳೂರಿನ ಆಳ ಆಗಲ್ಲ ಗೊತ್ತಿರ್ತಕ್ಕಂಥ ರಾಮಲಿಂಗಾರೆಡ್ಡಿ ಅವರಿಗೆ ಚುನಾವಣೆ ಮಾಡುವುದು ಕೂಡ ಗೊತ್ತಿರ್ತಕ್ಕಂಥ. ಹಾಗಾಗಿ ರಾಮಲಿಂಗಾರೆಡ್ಡಿ ಕಾಂಗ್ರೆಸ್ ಪಕ್ಷಕ್ಕೆ ಮತ್ತು ಸರ್ಕಾರಕ್ಕೆ ಕೂಡ ಅನಿವಾರ್ಯವಂತ ಸ್ಥಿತಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ಈ ಎಲ್ಲ ಬೆಳವಣಿಗೆಯ ಬೆನ್ನಲ್ಲೇ ರಾಮಲಿಂಗಾರೆಡ್ಡಿ ಜೊತೆ ನಿನ್ನೆ ಡಿ ಕೆ ಶಿವಕುಮಾರ್ ಅವರು ತಡರಾತ್ರಿಯವರೆಗೆ ಚರ್ಚೆಯನ್ನು ಮಾಡತಕ್ಕಂಥದ್ದು. ತಡರಾತ್ರಿಯವರೆಗೆ ಚರ್ಚೆ ಮಾಡಿದಂಥ ಸಂದರ್ಭದಲ್ಲಿ ಕೂಡ ರಾಮಲಿಂಗಾರೆಡ್ಡಿ ಹೊಸ ಪ್ರಸ್ತಾವನೆ ಇಟ್ಟರು. ನನಗೂ ಬೇಡ, ಕೃಷ್ಣ ಬೈರೇಗೌಡರು ಬೇಡ, ನೀವೇ ಇಟ್ಕೊಳ್ಳಿ ಅಂತೇಳಿ ಅದು ಯಾಕೆ ಹೇಳಿದ್ರು ಅಂತ ಗೊತ್ತಿಲ್ಲ. ಇದರ ಬೆನ್ನಲ್ಲೇ ಎಲ್ಲೊಂದು ಕಡೆ ರಾಹುಲ್ ಗಾಂಧಿ ಅತ್ಯಾಪ್ತರೊಬ್ಬರನ್ನ ಹೋಟೆಲ್ಗೆ ಕರೆಸಿ ಡಿ ಕೆ ಶಿವಕುಮಾರ್ ಮಾತನಾಡಿರ್ತಕ್ಕಂಥದ್ದು. ಒಂದು ವೇಳೆ ಡಿ ಕೆ ಶಿವಕುಮಾರ್ ನೇರವಾಗಿ ಖಾತೆ ಬದಲಾವಣೆ ಮಾಡಿದ್ರೆ ಅದು ಅವರ ಹೈಕಮಾಂಡ್ ನಾಯಕ, ವರಿಷ್ಠ ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ವಿರುದ್ಧದ ನಿರ್ಣಯ ತೆಗೆದುಕೊಂಡಂತೆ ಆಗುವಂಥದ್ದು. ಒಂದು ವೇಳೆ ಕೃಷ್ಣ ಬೈರೇಗೌಡರಿಂದ ಕಿತ್ತು ಕೊಟ್ಟರು ಕೂಡ ಕೃಷ್ಣ ಬೈರೇಗೌಡರು ಕೂಡ ಎಲ್ಲೊಂದು ಕಡೆ ಅಸಮಾಧಾನಕ್ಕೂ ಕೂಡ ಕಾರಣ ಆಗ್ಬೋದು ಅಂತದ್ದು. ಅವರಿಗೆ ಯಾವ ಖಾತೆ ಕೊಡ್ತಾರೆ ಅಂತ ಕೂಡ ಈಗ ಕುತೂಹಲ ಆಗಿರ್ತಕ್ಕಂಥದ್ದು. ಯಾಕಂದ್ರೆ ಅವರು ಈ ಹಿಂದೆ ನಿರ್ವಹಿಸಿದಂಥ ಕಂದಾಯ ಖಾತೆಯನ್ನು ಕೊಡಲಿಕ್ಕೆ ಬರಲ್ಲ. ಯಾಕಂದ್ರೆ ಪರಮೇಶ್ವರ್ ಅವರು ಕಂದಾಯ ಖಾತೆಯನ್ನು ವಹಿಸಿಕೊಂಡಿರ್ತಕ್ಕಂಥದ್ದು. ಮತ್ತೊಂದು ಕಡೆ ಕೃಷಿ ಖಾತೆ ಇದೀಗ ಮುಖ್ಯಮಂತ್ರಿ ಬಳಿ ಇರ್ತಕ್ಕಂಥದ್ದು. ಈ ಹಿಂದೆ ಕೂಡ ಕೃಷಿ ಇಲಾಖೆಯನ್ನು ಕೂಡ ಅವರು ನಿರ್ವಹಿಸಿರ್ತಕ್ಕಂಥದ್ದು. ಹಾಗಾಗಿ ಜಲಸಂಪನ್ಮೂಲ ಖಾತೆ ಕೂಡ ಕೃಷ್ಣ ಬೈರೇಗೌಡರು ನನಗೆ ಬೇಡ ಅಂತ ಈ ಹಿಂದೆ ಕೂಡ ಹೇಳಿರ್ತಕ್ಕಂಥದ್ದು. ಈ ಎಲ್ಲ ನಡುವೆ ಕೂಡ ಒಂದು ವೇಳೆ ರಾಮಲಿಂಗಾರೆಡ್ಡಿ ಅವರಿಗೆ ಖಾತೆಯನ್ನು ಕೊಡಿಸಲೇಬೇಕು ಅಂತೇಳಿ ಅದು ರಾಹುಲ್ ಗಾಂಧಿ ನಿರ್ಧಾರ ಆಗಿರ್ತಕ್ಕಂಥದ್ದು. ರಾಹುಲ್ ಗಾಂಧಿ ನಿರ್ಧಾರ ತೆಗೆದುಕೊಂಡ್ರು ಕೂಡ ರಾಮಲಿಂಗಾರೆಡ್ಡಿಗೆ ಕೊಡಲಿಕ್ಕೆ ಸಾಧ್ಯ. ಆದರೆ ಕೃಷ್ಣ ಬೈರೇಗೌಡರಿಗೆ ಯಾವ ರೀತಿ ಅದನ್ನ ಫುಲ್ಫಿಲ್ ಮಾಡ್ತಾರೋದು ಕೂಡ ಕಾದು ನೋಡಬೇಕಾಗಿರ್ತಕ್ಕಂಥದ್ದು. ಒಟ್ಟಾರೆ ಇದೀಗ ಸುರ್ಜೇವಾಲ್ರವರು ಬೇರೆ ಖಾತೆಗಳ ಬಗ್ಗೆ ಪ್ರಪೋಸಲ್ ಕೊಟ್ಟಿರ್ತಕ್ಕಂಥದ್ದು. ತಾವು ತಮ್ಮ ರಾಜೀನಾಮೆ ನಾವು ಅಂಗೀಕರಿಸಿಕೊಳ್ಳಲ್ಲ ಅನ್ನೋ ಒಂದು ಮಾತನ್ನು ಹೇಳಿರ್ತಕ್ಕಂಥದ್ದು. ಎಲ್ಲದರ ನಡುವೆ ರಾಮಲಿಂಗಾರೆಡ್ಡಿ ಹೊಸ ದಾಳವನ್ನು ಉರುಳಿಸಿರ್ತಕ್ಕಂಥದ್ದು. ಈ ನನಗೂ ಬೇಡ, ಕೃಷ್ಣ ಬೈರೇಗೌಡರಿಗೂ ಬೇಡ, ಬೆಂಗಳೂರು ನಗರಾಭಿವೃದ್ಧಿ ಖಾತೆ ನೀವೇ ಇಟ್ಕೊಳ್ಳಿ ಅಂತೇಳಿ ಪ್ರಪೋಸಲ್ ಇಟ್ಟಿರ್ತಕ್ಕಂಥದ್ದು. ಈ ಪ್ರಪೋಸಲ್ ನಡುವೆ ಕೂಡ ಇದೀಗ ರಾಮಲಿಂಗಾರೆಡ್ಡಿಗೆ ಸುರ್ಜೇವಾಲರು ಕೊನೆಯದಾಗಿ ಒಂದಷ್ಟು ಅವಕಾಶಗಳನ್ನು ಕೊಟ್ಟಿರ್ತಕ್ಕಂಥದ್ದು. ಹೊಸ ಖಾತೆಗಳು, ಸಹಕಾರ ಖಾತೆ, ಮುಜರಾಯಿ ಖಾತೆಗಳ ಬಗ್ಗೆ ಮಾತುಕತೆ ನಡೆಸಿರ್ತಕ್ಕಂಥದ್ದು. ಒಟ್ಟಾರೆ ಸದ್ಯಕ್ಕೆ ಇದು ದೊಡ್ಡ ತಲೆನೋವಾಗಿ ಪರಿಣಮಿಸಿರ್ತಕ್ಕಂಥದ್ದು. ರಾಹುಲ್ ಗಾಂಧಿ ನಿರ್ಧಾರ ಮಾಡಿದ್ರೆ ಮಾತ್ರ ಕೃಷ್ಣ ಬೈರೇಗೌಡರು ಬಿಟ್ಕೊಡೋ ಸಾಧ್ಯತೆ ಇರ್ತಕ್ಕಂಥದ್ದು. ಯಾಕಂದ್ರೆ ನೇರವಾಗಿ ಡಿ ಕೆ ಶಿವಕುಮಾರ್ ಅವರು ಕೃಷ್ಣ ಬೈರೇಗೌಡರಿಂದ ನಗರಾಭಿವೃದ್ಧಿ ಖಾತೆಯನ್ನು ಕಿತ್ತು ರಾಮಲಿಂಗಾರೆಡ್ಡಿ ಕೊಡಲಿಕ್ಕೆ ಸಾಧ್ಯ ಇಲ್ಲ ಅಂತಲೇ ಹೇಳಲಾಗ್ತದೆ. ಹಾಗಾಗಿ ಈಗ ಚೆಂಡು ರಾಹುಲ್ ಗಾಂಧಿ ಅಂಗಳದಲ್ಲಿರ್ತಕ್ಕಂಥದ್ದು. ರಾಹುಲ್ ಗಾಂಧಿ ಅವರನ್ನ ಸುರ್ಜೇವಾಲರು ಮನೆ ಒಲಿಸ್ತಾರ ಅಥವಾ ಡಿ ಕೆ ಶಿವಕುಮಾರ್ ಮನೆ ಒಲಿಸ್ತಾರ ಅಥವಾ ರಾಹುಲ್ ಗಾಂಧಿ ಆಪ್ತರ ಮುಖಾಂತರ ಸಂದೇಶವನ್ನು ರವಾನಿಸ್ತಾರ ಅನ್ನೋದು ಕೂಡ ಸದ್ಯದ ಕುತೂಹಲ ಅಂತ ಹೇಳ್ಬೋದು. ಪೃಥ್ವಿ ಚಂದನ್ ಪಟೇಲ್, ಇದು ಕೂಡ ಒಂಥರ ದಾವಣಗೆರೆ ದಕ್ಷಿಣದಲ್ಲಿ ಟಿಕೆಟ್ ಫಸ್ಟ್ ಅನೌನ್ಸ್ ಮಾಡ್ಬಿಟ್ಟು ಆಮೇಲೆ ಕನ್ವಿನ್ಸ್ ಮಾಡುವಂತ ಕೆಲಸ ಮಾಡ್ಲಾಯ್ತಲ್ಲ, ಹಂಗೆ ಆಗ್ಬಿಟ್ಟಿದೆ ಅಂತ. ಯಾಕೆಂದ್ರೆ ಹಿರಿಯ ನಾಯಕರನ್ನ ಯಾವುದೇ ರೀತಿಯಾದಂತ ಒಪಿನಿಯನ್ನೇ ಪಡ್ಕೊಂಡಿಲ್ಲ. ಬರೀ ಖರ್ಗೆ ಅವರು, ಡಿ ಕೆ ಶಿವಕುಮಾರ್ ಅವರು, ರಾಹುಲ್ ಗಾಂಧಿ ಅವರು, ಸಿದ್ದರಾಮಯ್ಯನವರು ಇವ್ರು ಮಾತ್ರ ಚರ್ಚೆ ಮಾಡ್ತಾರೆ, ಇವರೇ ನಿರ್ಧಾರವನ್ನ ಮಾಡ್ತಾರೆ, ಇವರೇ ಕೊಡ್ತಾರೆ ಅನ್ನುವಂಥದ್ದು ಕೂಡ ಹಿರಿಯರ ಅಸಮಾಧಾನಕ್ಕೆ ಕಾರಣ ಆಗಿದೆ ಅಂತ. ಸೊ ಹೀಗಾಗಿ ರಾಮಲಿಂಗಾರೆಡ್ಡಿ ಅವರಿಗೆ ಈಗ ಕೊನೆ ಕ್ಷಣದಲ್ಲಿ ಕೊಡುವಂತ ಚಾನ್ಸಸ್ ಎಷ್ಟು ಮಟ್ಟಿಗಿದೆ? ಯಾಕಂದ್ರೆ GBA ಎಲೆಕ್ಷನ್ ಬೇರೆ ಇರುವಂತ ಹಿನ್ನೆಲೆಯಲ್ಲಿ ತುಂಬಾ ಇಂಪಾರ್ಟೆಂಟ್ ರೋಲ್ ಅನ್ನ ಪ್ಲೇ ಮಾಡ್ತಾರೆ. ನಾನು ಬೆಳಗ್ಗೆ ಹೇಳ್ತಾ ಇದ್ದೆ, ಅವ್ರದೇ ಆದಂತ ಪ್ರಭುತ್ವ, ಪ್ರಭಾವ ಬೆಂಗಳೂರಿನಲ್ಲಿ ಉಳಿಸ್ಕೊಂಡಿರುವಂತದ್ದು ರಾಮಲಿಂಗಾರೆಡ್ಡಿ ಅಂತ. ರಾಮಲಿಂಗಾರೆಡ್ಡಿ ಪ್ರಭಾವ ಇದೆ. 10 ವರ್ಷಗಳ ಹಿಂದಿನ ಬೆಂಗಳೂರು ಬೇರೆ, ಈಗಿನ ಬೆಂಗಳೂರು ಬೇರೆ. ಇದು ಈಗಿನ ಬೆಂಗಳೂರು ಜಂಜಿ ಬೆಂಗಳೂರು ಆಗಿರ್ತಕ್ಕಂಥದ್ದು. ಇಲ್ಲಿನ ಯುವಕರ ಮನಸ್ಥಿತಿಗೆ ತಕ್ಕಂತೆ ಕೆಲಸ ಮಾಡಬೇಕಾಗಿರ್ತಕ್ಕಂಥದ್ದು. ಬೆಂಗಳೂರಿನ ದೊಡ್ಡ ಸವಾಲು ಇರ್ತಕ್ಕಂಥದ್ದು, ಪ್ರಮುಖವಾಗಿ ದೊಡ್ಡ ಸವಾಲು ಅಂತೇಳಿ ರಸ್ತೆ ಗುಂಡಿಗಳೇ ದೊಡ್ಡ ಸವಾಲಾಗಿರ್ತಕ್ಕಂಥದ್ದು. ಜೊತೆಗೆ ರಸ್ತೆ ಗುಂಡಿಗಳ ಜೊತೆಗೆ ಕಸದ ಸಮಸ್ಯೆ ಕೂಡ ಇರ್ತಕ್ಕಂಥದ್ದು. ಬೆಂಗಳೂರನ್ನ ಸುಧಾರಣೆ ಮಾಡಬೇಕು, ಬೆಂಗಳೂರನ್ನ ಮತ್ತಷ್ಟು ಎತ್ತರ ಕೊಂಡೊಯ್ಯಬೇಕು, ಭಾಳಷ್ಟು ಆಕ್ಟಿವ್ ಆಗಿರಬೇಕು ಮತ್ತು ಒಂದಷ್ಟು ಜ್ಞಾನವೇ ಇರಬೇಕು ಮತ್ತು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಇದನ್ನು ಬ್ರ್ಯಾಂಡನ್ನು ಕೊಂಡೊಯ್ಯಬೇಕು ಅನ್ನೋದು ಕೂಡ
ಒಂದಷ್ಟು ಲೆಕ್ಕಾಚಾರದ ಮೇಲೆ ರಾಹುಲ್ ಗಾಂಧಿ ಅವರು ಕೃಷ್ಣ ಬೈರೇಗೌಡರಿಗೆ ಕೊಟ್ಟಿರ್ತಕ್ಕಂಥದ್ದು. ಹಾಗೆ ನೋಡಿದ್ರೆ ಕೃಷ್ಣ ಬೈರೇಗೌಡ ಪರ್ಫಾರ್ಮೆನ್ಸ್ ಮತ್ತು ರಾಮಲಿಂಗಾರೆಡ್ಡಿ ಪರ್ಫಾರ್ಮೆನ್ಸ್ ಎರಡೂ ಜನರು ಒಳ್ಳೆ ಪರ್ಫಾರ್ಮೆನ್ಸ್ ಇರ್ತಕ್ಕಂಥದ್ದು. ಬೆಂಗಳೂರು ನಾನು ಹೇಳಿದಾಗ 10 ವರ್ಷದ ಬೆಂಗಳೂರು ಬೇರೆ, ಈಗಿನ ಬೆಂಗಳೂರು ಬೇರೆ. ಈಗಿನ ಬೆಂಗಳೂರಿಗೆ ಎಲ್ಲ ಒಂದು ಕಡೆ ಕೃಷ್ಣ ಬೈರೇಗೌಡರು ಶೂಟ್ ಆಗ್ತಾರೆ ಅನ್ನೋ ಕಾರಣಕ್ಕಾಗಿ ರಾಹುಲ್ ಗಾಂಧಿ ಕೊಟ್ಟಿರ್ತಕ್ಕಂಥದ್ದು ಮತ್ತು ಕೃಷ್ಣ ಬೈರೇಗೌಡರು ಬೆಂಗಳೂರನ್ನ ಬ್ರ್ಯಾಂಡ್ ಮಾಡೋದು ಹೇಗೆ ಅಂತೇಳಿ ಒಂದಷ್ಟು ಕೊಟ್ಟಿರ್ತಕ್ಕಂಥ ಪ್ರೆಸೆಂಟೇಷನ್ ಸಂಬಂಧಪಟ್ಟಾಗಿ ಇಂಪ್ರೆಸ್ ಆಗಿರ್ತಕ್ಕಂಥದ್ದು. ಹಾಗಾಗಿ ಕೃಷ್ಣ ಬೈರೇಗೌಡರಿಗೆ ವಹಿಸಿರ್ತಕ್ಕಂಥದ್ದು. ಒಂದು ವೇಳೆ ಕೃಷ್ಣ ಬೈರೇಗೌಡರಂಥ ಕೆಲಸಗಾರರಿಂದ ಖಾತೆಯನ್ನು ಕಿತ್ತು ರಾಮಲಿಂಗಾರೆಡ್ಡಿ ಕೊಟ್ಟರೆ ಅದು ಬೇರೆ ಸಂದೇಶ ಹೋಗ್ತಕ್ಕಂಥದ್ದು. ಎಲ್ಲ ಒಂದು ಕಡೆ ಇದು ಅನಿವಾರ್ಯವಾಗಿ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಬ್ಲ್ಯಾಕ್ ಮೇಲ್ಗೆ ಬಗ್ಗಿತು ಎಂಬ ಸಂದೇಶ ರವಾನೆ ಆಗ್ತಕ್ಕಂಥದ್ದು. ಹಾಗಾಗಿ ಅಂತಿಮವಾಗಿ ಏನು ತೀರ್ಮಾನ ತೆಗೆದುಕೊಳ್ತಾರೆ ಅಂತ ಕಾದು ನೋಡಬೇಕಾಗಿದೆ. ರಾಮಲಿಂಗಾರೆಡ್ಡಿ ಅವರು ಬ್ಲ್ಯಾಕ್ ಮೇಲ್ಗೆ ಹೈಕಮಾಂಡ್ ಬಗ್ಗುತ್ತಾ, ಅಥವಾ ಬ್ಲ್ಯಾಕ್ ಮೇಲ್ಗೆ ಬಗ್ಗದ ಅವ್ರಿಗೆ ಬೇರೆ ಖಾತೆ ಕೊಟ್ಟು ಅವ್ರನ್ನ ಸರಿಪಡಿಸುತ್ತಾ, ಅಥವಾ ಬೇರೆ ಖಾತೆ ಬೇಡ ಅಂದ ಸಂದರ್ಭದಲ್ಲಿ ಅವರನ್ನ ಸಚಿವ ಸಂಪುಟ ಈಗಾಗಲೇ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ, ರಾಜೀನಾಮೆಯನ್ನು ಅಂಗೀಕಾರ ಮಾಡ್ತಾರೆ ಅನ್ನೋದು ಕೂಡ ಕಾದು ನೋಡಬೇಕಾಗಿರ್ತಕ್ಕಂಥದ್ದು. ಈಗಾಗಲೇ ಡಿ ಕೆ ಶಿವಕುಮಾರ್ ಕೂಡ ಅನೇಕ ಬಾರಿ ಹೇಳಿರ್ತಕ್ಕಂಥ ಕೊಟ್ಟ ಕುದುರೆ ಏರದವನು ಶೂರನು ಅಲ್ಲ ಧೀರನು ಅಲ್ಲ ಅಂತ ಪದೇ ಪದೇ ಹೇಳ್ತಾರೆ. ತಾವು ಕೊಟ್ಟಂತ ಯಾವುದೇ ಕೆಲಸವನ್ನ ಸರಿಯಾಗಿ ಮಾಡ್ತಕ್ಕಂಥ ಕೆಪಾಸಿಟಿ ಬೇಕು ಅಂತ ಹೇಳಿರ್ತಕ್ಕಂಥದ್ದು. ಈಗಾಗಲೇ ಕುದುರೆಯನ್ನು ಕೊಟ್ಟಿದ್ದಾರೆ, ಕುದುರೆಯನ್ನು ಏರದೆ ಈಗ ನಾನು ಕುದುರೆಯನ್ನು ಓಡಿಸಲಾರೆ ಅಂತ ಹೇಳಿ ರಾಮಲಿಂಗಾರೆಡ್ಡಿ ಜಲಸಂಪನ್ಮೂಲ ಖಾತೆಯನ್ನು ನಿರಾಕರಿಸಿರೋದು ಕೂಡ ಎಲ್ಲ ಒಂದು ಕಡೆ ಇದು ಕೂಡ ಕಾಂಗ್ರೆಸ್ಗೆ ಮುಜುಗರ ಅಂತಲೇ ಹೇಳ್ಬೋದು. ಪೃಥ್ವಿ. ಓಕೆ, ಧನ್ಯವಾದ ಅಚ್ಯುತಾನಂದ್ ಪಟೇಲ್ ನಿಮ್ಮೆಲ್ಲ ಮಾಹಿತಿಗಾಗಿ.